ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಬಂದಿದೆ. ಮೇನ್ ಇಂಪಾರ್ಟೆಂಟು ಇದು ಎಲ್ಲ ಇದರಲ್ಲಿ ನಿಮಗೆ ಏನೇನು ಅಕಾಡೆಮಿಕ್ ಇಯರ್ ಬಗ್ಗೆ ಮತ್ತು ಎಕ್ಸಾಮ್ಗೆ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವಾಗ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದೇನಂತ ಡೀಟೇಲಾಗಿ ಹೇಳ್ತೀನಿ. ಓಕೆ, ಮೊದಲು ಫೈನಲ್ ಇಯರ್ ಕೂಡ ನೋಡಿ ಮತ್ತು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಕೂಡ ನೋಡಿ. ಮೊದಲು ಫೈನಲ್ ಇಯರ್ ಸ್ಟೂಡೆಂಟ್ ಬಗ್ಗೆ ಕೊಟ್ಟಿದ್ದಾರೆ ಅವರು. ಓಕೆ, ಎಕ್ಸಾಮಿನೇಷನ್ ಬಗ್ಗೆ, ಕಂಡಕ್ಟ್ ಎಕ್ಸಾಮಿನೇಷನ್ ಬಗ್ಗೆ, ಆಮೇಲೆ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಕೊಟ್ಟಿದ್ದಾರೆ. ಮೊದಲು ಹೆಂಗೆ ಅವ್ರಿಗೆ ಯಾವ ರೀತಿ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಅವ್ರದ್ದು ಮೊದಲನೇ ಪಾಯಿಂಟು ಅವ್ರದ್ದು ಆಫ್ಲೈನ್ ಇರುತ್ತೆ ಎಕ್ಸಾಮು, ಪೆನ್ ಆ್ಯಂಡ್ ಪೇಪರ್ ಮೋಡ್ ಇರುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಆನ್ಲೈನ್ ಇರಲ್ಲ ಅಂತ ಹೇಳಿದ್ದಾರೆ. ಓಕೆ, ಪ್ರೊಜೆಕ್ಟ್ ವರ್ಕು ಮತ್ತು ಎನಿ ಅದರ್ ಸಬ್ಜೆಕ್ಟು ಮತ್ತು ವಯಸ್ಸು ಎಲ್ಲ ಆನ್ಲೈನ್ ಇರುತ್ತೆ ಅಂತ ಹೇಳಿದ್ದಾರೆ. ಥ್ರೂ ವಿಡಿಯೋ ರೆಕಾರ್ಡಿಂಗಲ್ಲಿ ಕೆಲವೊಂದು ಮಷಿನ್ದು ನಿಮ್ದು ಇರುತ್ತಲ್ಲ ಅದೆಲ್ಲ ವಿಡಿಯೋ ರೆಕಾರ್ಡಿಂಗಲ್ಲಿ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರದ್ದು ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ಆಫ್ ಕರೆಂಟ್ ಸೆಮಿಸ್ಟರ್ ಟರ್ಮಿನಲ್ ಸೆಮಿಸ್ಟರ್ ಆಲ್ ಬಿ ಕಂಡಕ್ಟೆಡ್ ಆಫ್ಲೈನ್ ಮೋಡ್, ಅದು ಆಫ್ಲೈನ್ ಮೋಡ್ ನಡೀತಂತೆ. ಓಕೆ, ಕ್ವಶನ್ ಪೇಪರ್ ಆಫ್ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಶಾಲ್ ಬಿ ನಾರ್ಮಲ್ ಚಾಯ್ಸ್ ಆ್ಯಂಡ್ ನಾರ್ಮಲ್ ಡ್ಯೂರೇಷನ್ ಆ್ಯಸ್ ಪರ್ ದಿ ಅಪ್ಲಿಕಬಲ್ ಸ್ಕೀಮ್. ಓಕೆ, ಇದು ನಿಮ್ಮದು ನಾರ್ಮಲ್ ಮೊದಲು ಹೆಂಗೆ ಅಪ್ಲಿಕಬಲ್ ಸ್ಕೀಮ್ ಇರುತ್ತೆ ಅದೇ ಥರ ಕ್ವಶನ್ ಪೇಪರ್ ಇರುತ್ತೆ. ಆದರೆ ಇವ್ರದ್ದು ಹೆಂಗೆ ಅಂತಂದರೆ ಈಗ ಎಕ್ಸಾಮಿನೇಷನ್ ಇಂದು ಫೈನಲ್ ಇಯರ್ ಸೆಮಿಸ್ಟರ್ ಎಕ್ಸಾಮ್ ಹೆಂಗೆ ಇರ್ತಾರೆ ಇಲ್ಲಿ ನೋಡಿ, ಓಪನ್ ಚಾಯ್ಸ್ ಆ್ಯಂಡ್ ನಾರ್ಮಲ್ ಡ್ಯೂರೇಷನ್ ಆ್ಯಸ್ ಪರ್ ದಿ ಅಪ್ಲಿಕಬಲ್ ಸ್ಕೀಮ್ ಅಂತ ಹೇಳಿದ್ದಾರೆ. ಓಪನ್ ಚಾಯ್ಸ್ ಅಂದರೆ ನೀವು 10ನಲ್ಲಿ 5 ಬರೋಕ್ಕೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇವತ್ತಿನ ವಿ ಸಿ ಅವರು ಇವತ್ತಿನ ಲೈವಲ್ಲಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನಂದರೆ, ಇನ್ ಕೇಸ್ ಆಫ್ ಸ್ಟೂಡೆಂಟ್ ಆಫ್ ಕರೆಂಟ್ ಟರ್ಮಿನಲ್ ಸ್ಟಡೀಸ್ ಅನೇಬಲ್ ಟು ಅಪಿಯರ್ ದಿ ಎಕ್ಸಾಮಿನೇಷನ್ ವಾಟ್ ಎವರ್ ದ ರೀಸನ್, ಶಿ ವಿಲ್ ಗಿವನ್ ದಿ ಅಪಾರ್ಚುನಿಟಿ ಟು ಅಪಿಯರ್ ಇನ್ ದ ಇಮಿಡಿಯೇಟ್ ನೆಕ್ಸ್ಟ್ ಎಕ್ಸಾಮಿನೇಷನ್ ವೆನ್ ಎವರ್ ಇಟ್ ಈಸ್ ಕಂಡಕ್ಟೆಡ್. ನೆಕ್ಸ್ಟ್ ನಿಮಗೆ ಇನ್ ಕೇಸ್ ನಿಮಗೆ ಬರೆಯೋಕ್ಕಾಗಲಿ ಅಂತ ನಿಮಗೆ ಇನ್ನೊಂದು ಅಪಾರ್ಚುನಿಟಿ ಕೊಡ್ತಾರೆ, ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ನೀವು ಬರ್ಕೋಬೋದು. ಓಕೆ, ಇನ್ ಸಚ್ ಕೇಸ್ ಅಪಿಯರೆನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಆಸ್ ಅಡಿಷನಲ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಅಡಿಷನಲ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲ್ಲ, ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಬೇಕಂದರೆ ಬರಿಬೋದು. ಓಕೆ, ಸ್ಟೂಡೆಂಟ್ ಆಫ್ ಕರೆಂಟ್ ಟರ್ಮಿನಲ್ ಸೆಮಿಸ್ಟರ್ who wish to improve their grade in any subject course of the current terminal semester examination will be given the one additional attempt to attend the examination in that subject course during examination conducted in next. ಅವಾಗ ಬೇಕಾದ್ರೆ ಅಡಿಷ್ನಲ್ ಅವರು ಹಿಂಗೆ ನೀವು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಅವ್ರು ಇಂಪ್ರೂವ್ ಮಾಡ್ಕೋಬೋದು. ಇದು ಫೈನಲ್ ಇಯರ್ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಇದು ನಾರ್ಮಲ್ ಆಯಿತು. ಓಕೆ, ಅಡಿಷ್ನಲ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲ್ಲ, ನೀವು ಬೇಕಂದ್ರೆ ಇಂಪ್ರೂವ್ ಮಾಡ್ಕೋಬೋದು. ಇನ್ನು ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ ಆಫ್ ಕರೆಂಟ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ದು ಇದು ರೂಲ್ಸು. ಓಕೆ, ಅವ್ರು ಏನು ಮಾಡ್ತಾರಂದರೆ ಇದು ಅವರು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಶಾಲ್ ಬಿ ಅಸೆಸ್ಡ್ ಬೇಸ್ಡ್ ಆನ್ ದಿ ಯು ಜಿ ಎಸ್ ಗೈಡ್ಲೈನ್ಸ್ ಬಗ್ಗೆ ಅವನು ಅಸೆಸ್ ಮಾಡ್ತಾರೆ. ಓಕೆ, ಕನ್ಸಿಡರಿಂಗ್ ದಿ CIE ಮಾರ್ಕ್ಸು ಮತ್ತು ಪರ್ಫಾರ್ಮೆನ್ಸ್ ಇನ್ ದಿ ಇಮಿಡಿಯೇಟ್ ಪ್ರಿವಿಯಸ್ ಸೆಮಿಸ್ಟರ್ ಬಗ್ಗೆ ನೋಡಿಕೊಂಡು ಅವ್ರನ್ನ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ದ ಫಾರ್ಮುಲಾ ಫಾರ್ ಡಿಸೈಡಿಂಗ್ ದಿ ಗ್ರೇಡ್ ವಿಲ್ ಬಿ ನೋಟಿಫೈಡ್ ಸಪ್ರೇಟ್ಲಿ. ಅವ್ರು ಸಪ್ರೇಟ್ಲಿ ಅದನ್ನ ಗ್ರೇಡ್ ಯಾವ ರೀತಿ ತೆಗಿತಾರಂತ ಅದು ಫಾರ್ಮುಲಾದಿಂದ ರೆಡಿ ಮಾಡ್ತಾರಂತೆ, ಅದನ್ನು ಕೊಡ್ತಾರಂತೆ. ಓಕೆ, ಅದನ್ನು ನೀವು ವೇಟ್ ಮಾಡಬೇಕು ಅಲ್ಲಿ ತನಕ. ನೆಕ್ಸ್ಟು ದ ಫಾಲೋಯಿಂಗ್ ಸ್ಪೆಷಲ್ ರೆಗ್ಯುಲೇಷನ್ ಅದಾವೆ ಇಲ್ಲಿ ಏನಂತ ಹೇಳ್ತೀನಿ. ಗ್ರೇಡ್ಸ್ ಆಫ್ ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ ಆಫ್ ಕರೆಂಟ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅದರ್ ದೆನ್ ದೋಸ್ ಕವರ್ಡ್ ಇನ್ ಬಿ ಬಿಲೋ ಶಾಲ್ ಬಿ ಸಮ್ ಆಫ್ 50% ಮಾರ್ಕ್ಸ್ ಇನ್ ದಿ ಬೇಸಿಸ್ ಆಫ್ CIE. 50% ನಿಮ್ಮ CIE, ಆಮೇಲೆ ರಿಮೈನಿಂಗ್ 50% ಆನ್ ದಿ ಬೇಸಿಸ್ ಪರ್ಫಾರ್ಮೆನ್ಸ್ ಪ್ರಿವಿಯಸ್ ಸೆಮಿಸ್ಟರು ಅದರದ್ದು 50% ತೊಗೋತಾರೆ. ದ ಫಾರ್ಮುಲಾ ಫಾರ್ ಡಿಸೈಡಿಂಗ್ ದಿ ಗ್ರೇಡ್ ವಿಲ್ ಬಿ ನೋಟಿಫೈಡ್ ಸಪ್ರೇಟ್ಲಿ. ನಿಮಗೆ ಅದರದ್ದು ಒಂದು ಫಾರ್ಮುಲಾ ಕೊಡ್ತಾರೆ, ಅದರ ಬಗ್ಗೆ ನೀವು ಕಂಡುಹಿಡ್ಕೋಬೋದು. ಓಕೆ, ಇದು ಆಯಿತು. ಎಕ್ಸಾಮಿನೇಷನ್ ಆಫ್ ಕರೆಂಟ್ ಇಂಟರ್ಮೀಡಿಯೇಟ್ ಇವೆಂಟ್ ಸೆಮಿಸ್ಟರ್ ಕಂಡಕ್ಟೆಡ್ ಇನ್ ದ ಫಾರ್ಮ್ ಆಫ್ ವೈವಾ ವಾಯ್ಸ್ ಶಾಲ್ ಬಿ ಕಂಡಕ್ಟೆಡ್ ಪ್ರಿಫರೇಬಲಿ ಥ್ರೂ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸಿಂಗ್ ಪ್ಲಾಟ್ಫಾರ್ಮ್ ಮೇಲೆ ನಡೆಸ್ತಾರಂತೆ. ವಿತ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಫ್ರಮ್ ದಿ ಸೇಮ್ ಕಾಲೇಜ್ ಇರ್ತಾರೆ. ಓಕೆ, ರಿಪೋರ್ಟ್ ಆಫ್ ಸಚ್ ವೈವಾ ವಾಯ್ಸ್ ಎಕ್ಸಾಮಿನೇಷನ್ ಕ್ಯಾನ್ ಬಿ ಸಬ್ಮಿಟೆಡ್ ಸಾಫ್ಟ್ ಕಾಪಿ ಫಾರ್ಮೆಟಲ್ಲಿ ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ದ ಸ್ಟೂಡೆಂಟ್ ಆಫ್ ಕರೆಂಟ್ ಇಂಟರ್ಮೀಡಿಯೇಟ್ ಇವನ್ ಸೆಮಿಸ್ಟರ್ ಹೂ ವಿಶ್ ಟು ಇಂಪ್ರೂವ್ ದೇರ್ ಗ್ರೇಡ್ ಇನ್ ಎನಿ ಸಬ್ಜೆಕ್ಟ್. ನೀವು ಯಾವುದಾದ್ರೂ ಗ್ರೇಡಲ್ಲಿ ಯಾವುದಾದ್ರು ಸಬ್ಜೆಕ್ಟಲ್ಲಿ ನೀವು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನಿಮಗೆ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅಸೆಸ್ಮೆಂಟ್ ವಿಲ್ ಬಿ ಗಿವನ್ ಇನ್ ಒನ್ ಅಡಿಷ್ನಲ್ ಅಟೆಂಪ್ಟ್ ಕೊಡ್ತಾರೆ ನಿಮಗೂ ಸೇಮು. ಓಕೆ, ನೀವು ಆವಾಗ ಕ್ಲಿಯರ್ ಮಾಡ್ಕೋಬೋದು, ಅದನ್ನು ಅಡಿಷ್ನಲ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಓಕೆ, ಸ್ಕೀಮ್ ಆಫ್ ಕ್ಯಾರಿಯರ್ ಇದು ಇಂಪಾರ್ಟೆಂಟು. ಸ್ಕೀಮ್ ಆಫ್ ಕ್ಯಾರಿಯರ್ ಸಿಸ್ಟಮ್ ಅಂದರೆ ಶಾಲ್ ಬಿ ಅಲೌಡ್ ಟು ದಿ ಕರೆಂಟ್ ಅಕಾಡೆಮಿಕ್ ಇನ್ ದ ಯೂನಿವರ್ಸಿಟಿ ಆ್ಯಂಡ್ ಎವ್ರಿ ಸ್ಟೂಡೆಂಟು ಶಾಲ್ ಬಿ ಅಲೌಡ್ ಟು ರಿಜಿಸ್ಟರ್ ಫಾರ್ ದಿ ನೆಕ್ಸ್ಟ್ ಪರ್ಮಿಷನ್ ಆಡ್ ಸೆಮಿಸ್ಟರ್ ಬೇಸ್ಡ್ ಆನ್ ದಿ ಮೋಸ್ಟ್ ರೀಸೆಂಟ್ ಇವನ್ ಸೆಮಿಸ್ಟರ್ ಕಂಪ್ಲೀಟೆಡ್ ಬೈ ದಿ ಸ್ಟೂಡೆಂಟ್. ಓಕೆ, ನಿಮಗೆ ನೆಕ್ಸ್ಟ್ ಎಲಿಜಿಬಲ್ ಮಾಡ್ತಾರೆ. ಹವೆವರ್ ದಿ ಸಚ್ ಸ್ಟೂಡೆಂಟ್ ಶಾಲ್ ಬಿ ಕ್ಲಿಯರ್ ದಿ ಎಕ್ಸಾಮಿನೇಷನ್ ಫಾರ್ ದಿ ಸಬ್ಜೆಕ್ಟ್ ಇನ್ ವಿಚ್ ಹಿ ಹ್ಯಾಸ್ ಫೇಲ್ಡ್ ಆ್ಯಂಡ್ ಅಬ್ಸೆಂಟ್ ಇರುತ್ತಲ್ಲ, ಅವರು ನೆಕ್ಸ್ಟ್ ಎಕ್ಸಾಮಿನೇಷನ್ ಆಡ್ ಆ್ಯಂಡ್ ಇವನ್ ಸೆಮಿಸ್ಟ್ರಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಆ್ಯಸ್ ಪರ್ ದಿ ವರ್ಟಿಕಲ್ ಪ್ರೋಗ್ರೆಷನ್ ರೆಗ್ಯುಲೇಷನ್. ಓಕೆ, ನೆಕ್ಸ್ಟು ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ ವಿತ್ ಬ್ಯಾಕ್ಲಾಗ್ ಸ್ಟೂಡೆಂಟ್ಸು ಯೂನಿವರ್ಸಿಟಿ ವಿಲ್ ಕಂಡಕ್ಟ್ ದಿ ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ಆಫ್ ಆಲ್ ಸಬ್ಜೆಕ್ಟ್ ಯು ಜಿ ಆ್ಯಂಡ್ ಪಿ ಜಿ ಪ್ರೋಗ್ರಾಮು ಆ್ಯಂಡ್ ಆಲ್ ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ ಇನ್ಕ್ಲೂಡಿಂಗ್ ದಿ ಸ್ಟೂಡೆಂಟ್ ಕರೆಂಟ್ಲಿ ಇನ್ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ದಿ ನೆಕ್ಸ್ಟ್ ಆಡ್ ಸೆಮಿಸ್ಟರ್
ಅವ್ರಿಗೂ ಕೂಡ ಕಂಡಕ್ಟ್ ಮಾಡ್ತಾರೆ. ಯಾರಂದರೆ ಯಾರು ಎಲಿಜಿಬಲ್ ಇರೋದಿಲ್ಲ ಅವರು ಕೂಡ ಬರ್ಕೋಬೋದು. ಕ್ಯಾನ್ ಅಟೆಂಡ್ ದಿ ಬ್ಯಾಕ್ಲಾಗ್ ಎಕ್ಸಾಮ್ ಇನ್ ಆಫ್ಲೈನ್ ಮೋಡ್ ಇರುತ್ತೆ ಅವ್ರಿಗೂ ಕಂಪಲ್ಸರಿ. UG PG ಸ್ಟೂಡೆಂಟ್ ಕರೆಂಟ್ಲಿ ಇನ್ ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ದಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್, ಅವ್ರಿಗೆ ಯಾರು ಎಲಿಜಿಬಲ್ ಇಲ್ಲ ಅವ್ರಿಗೆ ಸ್ಟೂಡೆಂಟ್ ಹೂ ಆರ್ ಕರೆಂಟ್ಲಿ ಇನ್ ಎಲಿಜಿಬಲ್ ಫಾರ್ ದಿ ಅಡ್ಮಿಷನ್ ಟು ದಿ ನೆಕ್ಸ್ಟ್ ಆರ್ಡ್ ಸೆಮಿಸ್ಟರ್ ಕ್ಯಾನ್ ಅಟೆಂಡ್ ದಿ ಎಕ್ಸಾಮ್ ಆಫ್ ದೇರ್ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇನ್ ಆಫ್ಲೈನ್ ಮೋಡ್. ಇನ್ ಎಡಿಷನ್ ದೇ ವಿಲ್ ಅಲೌಡ್ ಟು ದಿ ನೆಕ್ಸ್ಟ್ ಆರ್ಡ್ ಸೆಮಿಸ್ಟರ್ ಆ್ಯಸ್ ಪರ್ ದಿ ಅಬೌವ್. ಅವ್ರಿಗೆ ಇನ್ನು ಬಿಟ್ಟು ನೆಕ್ಸ್ಟ್ ಅಲೌ ಮಾಡ್ತಾರಂತ ಹೇಳಿದ್ದಾರೆ. ಓಕೆ, UG ಸ್ಟೂಡೆಂಟ್ ಒನ್ ಟೈಮ್ ಎಕ್ಸಿಟ್ ಸ್ಕೀಮ್ ಇದು. ಹೂ ಹ್ಯಾವ್ ಗೇನ್ ದಿ ಎಲಿಜಿಬಿಲಿಟಿ ಫಾರ್ ಅಟೆಂಡ್ ದಿ ಎಕ್ಸಾಮ್ ಇನ್ ಎನಿ ಸೆಮಿಸ್ಟರ್ ಶಾಲ್ ಅಟೆಂಡ್ ದಿ ಎಕ್ಸಾಮಿನೇಷನ್ ಇನ್ ಆಫ್ಲೈನ್ ಮೋಡ್. ಎಲ್ಲರೂ ಅಪ್ಲೈ ಮಾಡ್ಕೋಬೋದು, ಎಲ್ಲರೂ ಎಕ್ಸಾಮ್ನ ಅಟೆಂಡ್ ಮಾಡಿ ಬರ್ಕೋಬೋದು. ಅಟೆಂಡ್ಸು ಇದು ನಾರ್ಮಲ್ ನಿಮಗೆ. ಓಕೆ, ಇಂಟರ್ನ್ಶಿಪ್ಪು ಆನ್ಲೈನ್ ತೊಗೋಬೋದು ಅಂತ ಹೇಳಿದ್ದಾರೆ. ಓಕೆ, ಆಟೋನಮಸ್ ಕಾಲೇಜು ಸೇಮ್ ಗೈಡ್ಲೈನು. ಓಕೆ, ಇದು ನೆಕ್ಸ್ಟ್ ಏನಂದರೆ ಇವೆಂಟು ಕ್ಲೋಸ್ ರೂಮ್ ಇಂಟರ್ವೇಷನ್ ಆಫ್ ಕರೆಂಟ್ ಟರ್ಮಿನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ 1/8 to 14/8. ಪ್ರೊಜೆಕ್ಟ್ ಯಾವಾಗಿರ್ತಾನೆ 17 to 21. ಎಕ್ಸಾಮಿನೇಷನ್ ಆಫ್ಲೈನ್ ಮೋಡ್ ಯಾವಾಗಿರ್ತಂದರೆ 24 to 39. ರಿಸಲ್ಟ್ ಆಫ್ ಟರ್ಮಿನೇಷನ್ಲು ಯಾವಾಗತ್ತಂದರೆ 15/9/2020 ಬರುತ್ತೆ. ಬ್ಯಾಕ್ಲಾಗ್ ಸಬ್ಜೆಕ್ಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 15/10 ಬರುತ್ತೆ, ಅಕ್ಟೋಬರು. ಯಾವಾಗ ಸ್ಟಾರ್ಟ್ ಅಂದರೆ ಅಕ್ಟೋಬರ್ 1/9/2020 ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 1 ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಕರೆಂಟು ಡೀಟೇಲಾಗಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.